ಇದರಲ್ಲಿ ನಮ್ದು ಏನಪ್ಪಾ ಅಂತಂದ್ರೆ ಪ್ಯೂರ್ ಹಳ್ಳಿ ಊಟ, ಮೇನ್ ಮುದ್ದೆ ಊಟ. ಸರ್, ಇದು ಮಾದಪ್ಪ ಮೆಸ್ ಸುಮಾರು ಒಂದು 60 ವರ್ಷದಿಂದ ಶುರುವಾಗಿದೆ. ರಾಗಿ ಮುದ್ದೆ ದೇಹಕ್ಕೆ ಅತ್ಯಂತ ಆರೋಗ್ಯಕರ ಆಹಾರ. ನಮ್ಮ ಹಿರಿಯರು ಹಿಂದಿನಿಂದಲೂ ಮುದ್ದೆಯನ್ನ ತಮ್ಮ ಆಹಾರ ಕ್ರಮವಾಗಿ ರೂಢಿಸಿಕೊಂಡು ಬಂದಿದ್ದು, ಆ ಮೂಲಕ ದಷ್ಟಪುಷ್ಟ ಹಾಗೂ ಆರೋಗ್ಯಕರ ದೇಹವನ್ನ ಪಡೆದುಕೊಂಡಿದ್ದಾರೆ. ನಾವಿವತ್ತು ಮುದ್ದೆಗೆ ಫೇಮಸ್ ಆಗಿರುವ ಜಾಗವೊಂದನ್ನ ಪರಿಚಯಿಸ್ತಾ ಇದ್ದೀವಿ ನೋಡಿ. ಮಾದಪ್ಪ ಮೆಸ್ ಬೆಂಗಳೂರಿನ ಗಾಂಧಿನಗರದಲ್ಲಿ ಲೊಕೇಟ್ ಆಗಿರುವ ಈ ಮೆಸ್ ಮುದ್ದೆ ಮಾದಪ್ಪ ಮೆಸ್ ಅಂತಾನೆ ಫೇಮಸ್. ಇಲ್ಲಿ ಸಿಗುವ ಮುದ್ದೆ ಸೊಪ್ಪು ಸಾರು, ಮುದ್ದೆ ಕಾಳು ಸಾರನ್ನ ಜನರು ತುಂಬಾ ಇಷ್ಟಪಟ್ಟು ತಿಂತಾರೆ. ಇದನ್ನ ನಮ್ಮ ದೊಡ್ಡಪ್ಪ ಅವರಾದ ಬಸವಣ್ಣ ಮತ್ತು ನಮ್ಮ ತಂದೆ ಮಾದಪ್ಪ ಅಂತ ಇದನ್ನ ಶುರು ಮಾಡ್ತಾರೆ. ಅವ್ರು ಬಸವಣ್ಣ ಅವ್ರು ಬಂದು ಎಜುಕೇಶನ್ ಡಿಪಾರ್ಟ್ಮೆಂಟ್ ಅಲ್ಲಿ ಸೂಪರಿಂಟೆಂಡೆಂಟ್ ಆಗಿದ್ರು. ಈಸ್ ದ ಮೇನ್ ಫೌಂಡರ್. ಮಾದಪ್ಪ ಅಂತ ಅವ್ರ ತಮ್ಮ ಅವ್ರು ನಡ್ಸ್ಕೊಂಡು ಜೊತೆಲಿ ಬಂದ್ರು. ಇಬ್ರು ಜೊತೆಲಿ ನಡ್ಸ್ಕೊಂಡ್ ಬಂದು ಕೊನೆಗೆ ಮುಂದಕ್ಕೆ ಅದನ್ನ ನಾನು ನಡ್ಸ್ಕೊಂಡ್ ಬರ್ತಾ ಇದ್ದೀನಿ. ಜೊತೆಲಿ ನಮ್ಮ ಚಿಕ್ಕಪ್ಪ ಅವರು ಸಹಕಾರ ಇದೆ. ಇದರಲ್ಲಿ ನಮ್ದು ಏನಪ್ಪಾ ಅಂತಂದ್ರೆ ಪ್ಯೂರ್ ಹಳ್ಳಿ ಊಟ, ಅಡಲ್ಟ್ರೇಷನ್ ಇಲ್ಲ, ಆಮೇಲೆ ಆರೋಗ್ಯಕರವಾದ ಊಟ. ಯಾವುದೇ ತರನು ಒಂದು ಕಲಬೆರಕೆ ಐಟಮ್ಗಳು ಯಾವುದೂ ಇಲ್ಲ. ಪರಿಶುದ್ಧವಾದ ಐಟಮ್ಗಳನ್ನ ನಾವೇ ತಂದು ಇದು ಮಾಡಿ ಕೊಡ್ತಾ ಇದ್ದೀವಿ. ಮೇನ್ ಮುದ್ದೆ ಊಟ. ಬೆಳಗ್ಗೆ ಟಿಫನ್ ಇರುತ್ತೆ, ಮಾರ್ನಿಂಗು 7:30 to 11 ಬ್ರೇಕ್ಫಾಸ್ಟ್ ಇರುತ್ತೆ. 30 ಇಡ್ಲಿ, ಚಿತ್ರಾನ್ನ, ವಡೆ, ದೋಸೆ, ಪೂರಿ, ಖಾರ ಬಾತ್, ರೈಸ್ ಬಾತ್ ಡೈಲಿ 12 ರಿಂದ 4 ಗಂಟೆ ಊಟ. ಸಂಜೆ 7 ರಿಂದ 9:30ವರೆಗೂ ಊಟ ಇರುತ್ತೆ. ಅಡ್ರೆಸ್ ಗಾಂಧಿನಗರ್ 5th ಮೇನ್ ರೋಡ್ ಅಂತ. ಎಲ್ಲ ಮುದ್ದೆನೇ ಊಟ. ಯಾಕೆ ಮುದ್ದೆ ಇಸ್ ಎ ಫೈಬರ್ ಫುಡ್. ಅದು ಹೆಲ್ತ್ ಒಳ್ಳೇದು. ಅದನ್ನೆಲ್ಲ ಎಲ್ಲ ಡಾಕ್ಟರ್ಗಳು ಪ್ರಿಸ್ಕ್ರೈಬ್ ಮಾಡೋದು ರಾಗಿ ಮುದ್ದೆ, ರಾಗಿ ರೊಟ್ಟಿ, ರಾಗಿ ದೋಸೆ. ನಾವು ಊಟದಲ್ಲಿ ಕೊಡೋದು ಉಪ್ಪಿನಕಾಯಿ, ಎರಳಿಕಾಯಿ ಉಪ್ಪಿನಕಾಯಿ. ನಮ್ಮ ಹಳ್ಳಿ ಹಪ್ಳನೇ, ನಮ್ಮ ನಗರದ ಕಡೆ ಹಪ್ಳ. ಇದು ಪಲ್ಯ ಅಂದರೆ ದಿನ ಒಂದೊಂದು ಥರ. ಪ್ರತಿ ಸೋಮವಾರ ಉಪಸಾರ ಮಾಡ್ತೀವಿ. ಆಗ ಸೊಪ್ಪಿನ ಪಲ್ಯ, ಕಾಳು. ನೆಕ್ಸ್ಟ್ ಡೇ ತರಕಾರಿ, ಆಮೇಲೆ ಬಸ್ಸಾರು, ಆಮೇಲೆ ಮಿಕ್ಸ್ ಸಾರು, ಆಯಿತಾ. ಆಮೇಲೆ ಹುರುಳಿ ಕಟ್ಟು, ಒಳ್ಳೆ ಹುರುಳಿ ಕಾಳು, ಬದನೆಕಾಯಿ. ದಿನ ಒಂದೊಂದು ಥರ ಸಾರು ಮಾಡ್ತೀವಿ. ಒಂದು ಪಲ್ಯ ಕೊಡ್ತೀವಿ, ಸಾಂಬಾರು ಕೊಡ್ತೀವಿ, ಮುದ್ದೆ ಕೊಡ್ತೀವಿ, ಅನ್ನ ಕೊಡ್ತೀವಿ, ತಿಳಿಸಾರು ಕೊಡ್ತೀವಿ, ಮಜ್ಜಿಗೆ ಕೊಡ್ತೀವಿ. ಹೊಟ್ಟೆ ತುಂಬ ಅಷ್ಟು. ಬಟ್ ತಟ್ಟೆನಲ್ಲಿ ಮಾತ್ರ ಅನ್ನ ವೇಸ್ಟ್ ಮಾಡೋದಕ್ಕೆ ಬಿಡಲ್ಲ. ಯಾಕೆಂದರೆ ಒಂದೊಂದು ಅಗಲ ಅನ್ನಕ್ಕೂ ಬೆಲೆ ಇದೆ. ಅನ್ನದ ಬೆಲೆ ಗೊತ್ತಿರೋರು ಯಾರು ಅನ್ನ ವೇಸ್ಟ್ ಮಾಡಲ್ಲ. ನೀವು ಕೂಡ ಬೆಂಗಳೂರಿನ ಗಾಂಧಿನಗರ ಕಡೆ ಹೋದ್ರೆ ಇಲ್ಲಿಗೊಮ್ಮೆ ತಪ್ಪದೆ ಭೇಟಿ ನೀಡಿ. ಇಲ್ಲಿನ ಫುಡ್ ಹೇಗಿತ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ.